ರೈತರು ಹಲವು ಬಾರಿ ಹೋರಾಟ ನಡೆಸಿದ್ರು. ಅದರ ಫಲವಾಗಿ ಕೊಬ್ಬರಿ ಖರೀದಿ ಕೇಂದ್ರ ತೆರೆಯಲಾಗಿದೆ. ನೋಂದಣಿಯೂ ಆರಂಭವಾಗಿದೆ. ನೋಂದಣಿ ಮಾಡಿಸಲು ರೈತರು ಮಾತ್ರ ಪರದಾಡ್ತಿದ್ದಾರೆ. ಖರೀದಿ ಕೇಂದ್ರಗಳ ಬಳಿ ರೈತರ ಸ್ಥಿತಿ ಹೇಳತೀರದಾಗಿದೆ. ನೂಕಾಟ, ತಳ್ಳಾಟ, ಒಬ್ಬರ ಮೇಲೆ ಒಬ್ಬರು ಮುಗಿಬೀಳ್ತಿದ್ದಾರೆ. ಕೆಲವರು ರಾತ್ರಿಯಿಂದಲೇ ಸಾಲಲ್ಲಿ ನಿಂತು ಕಾಯ್ತಿದ್ದಾರೆ. ವೃದ್ಧರು, ರೈತ ಮಹಿಳೆಯರು ಪರದಾಡ್ತಿದ್ದಾರೆ. ನೀರು ನೆರಳಿಲ್ಲದೆ ದಿನವಿಡೀ ರೈತರು ಕಾಯ್ತಿರೋದು ಕೊಬ್ಬರಿ ಮಾರಾಟಕ್ಕೆ ನೋಂದಣಿ ಮಾಡಿಸಲು. ಕೊಬ್ಬರಿ ಮಾರಾಟಕ್ಕೆ ನೋಂದಣಿ ಮಾಡಿಸಲು ಹರಸಾಹಸ. ಖರೀದಿ ಕೇಂದ್ರಗಳಲ್ಲಿ ಇಡೀ ದಿನ ರೈತರ ಪರದಾಟ. ಹೌದು, ಹಾಸನ ಜಿಲ್ಲೆಯ ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ರೈತರು ಕೊಬ್ಬರಿ ಮಾರಾಟಕ್ಕೆ ಪರದಾಡ್ತಿದ್ದಾರೆ. ಜಿಲ್ಲೆಯ ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ ಹಾಗೂ ಬೇಲೂರು ತಾಲೂಕು ಸೇರಿದಂತೆ ಒಟ್ಟು 12 ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಸೋಮವಾರದಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು ಇನ್ನು 42 ದಿನಗಳ ಕಾಲಾವಕಾಶವಿದೆ. ಆದರೂ ಖರೀದಿ ಕೇಂದ್ರಗಳಿಗೆ ರೈತರು ಲಗ್ಗೆ ಇಡ್ತಿದ್ದಾರೆ. ಕಳೆದ ಬಾರಿ ಕೊಬ್ಬರಿ ಖರೀದಿ ಕೇಂದ್ರಗಳನ್ನ ತೆರೆದು 3 ದಿನಕ್ಕೆ ಕ್ಲೋಸ್ ಮಾಡಿದ್ರು. ಇದೇ ಆತಂಕದಲ್ಲಿ ರೈತರು ನೋಂದಣಿಗೆ ಮುಗಿಬೀಳುತ್ತಿದ್ದಾರೆ. ಹಿಂದಿನ ದಿನದ ರಾತ್ರಿಯಿಂದಲೇ ಬಂದು ಕಾದು ಕೂರ್ತಿದ್ದಾರೆ. ಆದರೆ ಸರ್ವರ್ ಸಮಸ್ಯೆ, ಬೇಸಿಲು, ಊಟ ನೀರಿಲ್ಲದೆ ರೈತರು ಪರದಾಡ್ತಿದ್ದಾರೆ. ನಿನ್ನೆ ರಾತ್ರಿ ಬಂದಿರೋದು, ರಾತ್ರಿ ಬಂದು ಕ್ಯೂನಲ್ಲಿ ಈ ಥರ ಎಲ್ಲ ವ್ಯವಸ್ಥೆ ಇತ್ತು. ಎಲ್ಲ ಹೋಗಿ ಅಲ್ಲಿ ಫಸ್ಟ್ ಗಂಟೆ ಹೋದ್ವಿ. ಹೋಗಿ ಜನಗಳೆಲ್ಲ ನೂಕು ಎಲ್ಲ ಇದು ಮಾಡ್ಕೊಂಡು ಎಲ್ಲ ತಳ್ಳಿದ್ರು. ನಮಗೆ ಇನ್ನೂ ಸಿಕ್ಕಿಲ್ಲ. ಈ ಕ್ಯೂನಲ್ಲಿ ಬಂದು ಈಗ 6 ಗಂಟೆಗೆ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತಂತೆ. ನಾವು ನಿನ್ನೆ ರಾತ್ರಿ ಬಂದು ಕಾದ್ರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಜಿಲ್ಲೆಯಲ್ಲಿ 2,20,000 ಕ್ವಿಂಟಲ್ ಕೊಬ್ಬರಿ ಖರೀದಿಗೆ ಕೇಂದ್ರ ಒಪ್ಪಿಗೆ ನೀಡಿದೆ. ಪ್ರತಿ ರೈತನಿಂದ ಎಕರೆಗೆ 6 ಕ್ವಿಂಟಾಲ್ನಂತೆ ಗರಿಷ್ಠ 15 ಕ್ವಿಂಟಾಲ್ ತನಕ ಕೊಬ್ಬರಿ ಖರೀದಿಸುತ್ತಿದ್ದಾರೆ. ಆದರೆ ನೋಂದಣಿ ಕೇಂದ್ರದಲ್ಲಿ ಒಂದೇ ಒಂದು ಕೌಂಟರ್ ಇದೆ. ಅದರಲ್ಲಿ ಒಂದೇ ಕಂಪ್ಯೂಟರ್ ಇರೋದ್ರಿಂದ ವಿಳಂಬವಾಗ್ತಿದೆ. 3 ಗಂಟೆಲಿ ಬಂದಿದ್ದೀನಿ. ಇವರು ಕೊನೆಗೆ ಬಂದವರೆಲ್ಲ ಕೊಟ್ಟಾರ. ಎಲ್ಲ ನಂತ ಇದೈತ ಕಿಡಿಯೋ ಕ್ಯಾಮರಾ ನೋಡಿ ಕೇಳಲಿ, ಇಲ್ಲ ಕೊಡಲೇಬಾರ್ದು. ನಾವು ಯಾವನಿಗಾರು ಮಾರ್ಕೆತ್ತೀವಿ. ಕೊಟ್ಟ ಮೇಲೆ ರೈತರ ಮೇಲೆ ಯಾವ ಊರಾದ್ರೇನು, ಯಾವ ಜಿಲ್ಲೆ ಆದ್ರೇನು, ಯಾವ ಹೋಬ್ಳಿ ಆದ್ರೇನು ರೈತ ತಾನೆ ಕೌಂಟ್ರ್ ಜಾಸ್ತಿ ಮಾಡಿ ಮಾಡಬೇಕು. ಒಂದು ಕೊಡ್ಬೇಕು ಸರ್ ಕೊಬ್ಬರಿ ಒಂದೇ ಇವರು ಒಂದು ಸಹ ಕೊಬ್ಬರಿ ಕೊಡ್ಬೋದು. ರೈತರು ಮಾತ್ರ ಕೊಟ್ಟರಾಗುತ್ತೆ. ಕ್ವಿಂಟಾಲ್ ಕೊಬ್ಬರಿಗೆ 13,000 ಸಿಗುತ್ತೆ ಅಂತ ರೈತರು ಮಾರಾಟಕ್ಕೆ ದುಂಬಾಲು ಬೀಳುತ್ತಿದ್ದಾರೆ. ಆದರೆ ನೋಂದಣಿ ಮಾಡಿಸಿ ತೆರಳುವಷ್ಟರಲ್ಲಿ ಹೈರಾಣಾಗ್ತಿದ್ದಾರೆ. ಮಂಜುನಾಥ್, KB, TV9, ಹಾಸನ.